ಪುನಶ್ವೇತನ ಕಾರ್ಯಾಗಾರ ಹಾಗೂ ಒಂದೇ ಒಂದು ದಿನದಲ್ಲಿ 1 ಕೋಟಿ ರೂಪಾಯಿ ಕರವನ್ನು ಸಂಗ್ರಹ ಮಾಡುವಂತಹ ಅಭಿಯಾನ ನಡೆದಿದೆ. ಇದು ನಡೆದಿರುವಂಥದ್ದು ಯಾದಗಿರಿ ಜಿಲ್ಲೆಯ ಶಾಪುರ ತಾಲೂಕಿನ ಭೀಮರಾಯನಗುಡಿ ಕೃಷಿ ಮಹಾವಿದ್ಯಾಲಯದಲ್ಲಿ ಇದು ನಡೆದಿರುವಂಥದ್ದು. ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದಂತಹ ಸಚಿವ ಶರಣಬಸಪ್ಪ ಇದು ದರ್ಶನಾಪುರ ಏನಿದ್ದಾರೆ, ಅವರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂತಹ ಕೆಲವೊಂದು ಮೂಲ ಸೌಕರ್ಯಗಳು ಏನಿರುತ್ತೆ ಆ ಸೌಕರ್ಯಗಳನ್ನು ನಾವು ಒದಗಿಸ್ತೀವಿ ಮತ್ತು ಕೆಲವೊಂದು ಸವಲತ್ತುಗಳನ್ನು ತರ್ತೀವಿ. ನಮ್ಮ ಕರ್ತವ್ಯ ಏನಿದೆ ಅದನ್ನು ನಾವು ಮಾಡ್ತೀವಿ. ಈ ನಿಟ್ಟಿನಲ್ಲಿ ಶುದ್ಧ ಕುಡಿಯುವ ನೀರಾಗಿರೋ ವ್ಯವಸ್ಥೆ ಆಗಿರ್ಬೋದು, ರಸ್ತೆ ಚರಂಡಿ ವ್ಯವಸ್ಥೆ ಆಗಿರ್ಬೋದು, ಹಲವಾರು ಸೌಲಭ್ಯಗಳನ್ನು ಕಲ್ಪಿಸಲಾಗ್ತಾ ಇದೆ. ಆದರೆ ಅವುಗಳ ನಿರ್ವಹಣೆ ಎಲ್ಲದಕ್ಕಿಂತ ಮುಖ್ಯವಾಗಿರುತ್ತೆ. ಆಡಳಿತ ಮಂಡಳಿಯವರು ಉತ್ತಮವಾಗಿ ನಿರ್ವಹಣೆಯನ್ನು ಮಾಡಬೇಕಾಗಿದೆ. ಅಭಿವೃದ್ಧಿ ಹೊಂದುತ್ತಿರುವಂತಹ ಕೆಲವೊಂದು ಗ್ರಾಮಗಳಲ್ಲಿ ನಾವು ಈ ರೀತಿಯಾದ ಯೋಜನೆಯನ್ನು ಮಾಡಿದ್ದೀವಿ. ಇನ್ನು ಇದರ ಜೊತೆಗೆ ಗ್ರಾಮಸ್ಥರ ಬದುಕಿಗೆ ಆಸರೆಯಾಗಲಿವೆ ಇವೆಲ್ಲವೂ ಕೂಡ. ಗ್ರಾಮಕ್ಕೆ ಚರಂಡಿ ಯಾವುದೋ ಒಂದು ಯೋಜನೆಯಡಿ ಅನುದಾನದ ಅಡಿ ನಾವು ಬಿಡುಗಡೆ ಮಾಡ್ತೀವಿ, ಚರಂಡಿಯನ್ನು ನಿರ್ಮಿಸ್ತೀವಿ ಕೂಡ. ಆದರೆ ಆ ನಂತರ ಸ್ವಚ್ಛತೆ ನಿರ್ವಹಣೆಯನ್ನು ಪಂಚಾಯಿತಿಯವರು, ಗ್ರಾಮ ಪಂಚಾಯಿತಿಯವರು ಏನಿರ್ತಾರೆ ಅವರೇ ನೋಡ್ಕೊಳ್ಬೇಕು, ಅವರೇ ಮಾಡಬೇಕು ಅದೆಲ್ಲವನ್ನು ಕೂಡ. ಮತ್ತು ಅದರ ಜೊತೆಗೆ ವಿದ್ಯುತ್ ಸೌಲಭ್ಯವನ್ನು ಕೂಡ ನಾವು ಕಲ್ಪಿಸುತ್ತೇವೆ. ಅದರ ನಿರ್ವಹಣೆಯ ಜವಾಬ್ದಾರಿಯನ್ನು ಕೂಡ ಪಂಚಾಯಿತಿಯವರೇ ನೋಡಿಕೊಳ್ಬೇಕಾಗುತ್ತೆ ಅಂತ ಈ ಸಂದರ್ಭದಲ್ಲಿ ಮಾತನಾಡಿದರು. ಅಷ್ಟೇ ಅಲ್ಲ, ಒಂದೇ ಒಂದು ದಿನದಲ್ಲಿ 1 ಕೋಟಿ ರೂಪಾಯಿ ಕರ ಸಂಗ್ರಹವನ್ನು ಮಾಡಿದ್ದಾರೆ ಪಂಚಾಯಿತಿ ಅಧಿಕಾರಿಗಳು ಮತ್ತು ಕರ ವಸೂಲಿ ಮಾಡಿದವರನ್ನು ಸನ್ಮಾನಿಸಿ ಗೌರವಿಸಿದ್ದಾರೆ ಕೂಡ. ನಾವು ಆಗ್ತದ್ರ ಬಗ್ಗೆ ಆದ್ರೆ ಅಲ್ಲಿರ್ತಕ್ಕಂಥ ಲೈಟಿನ ವ್ಯವಸ್ಥೆ ಇರ್ಬೋದು, ಚರಂಡಿಯ ಕ್ಲೀನ್ ಇರ್ಬೋದು, ಗ್ರಾಮ ಸ್ವಚ್ಛತೆ ಇರ್ಬೋದು, ಇವೆಲ್ಲ ಸಣ್ಣ ಪುಟ್ಟ ಕುಡಿಯೋ ನೀರಿನ ವ್ಯವಸ್ಥೆ ಇರ್ಬೋದು, ಇವೆಲ್ಲ ಕೂಡ ನಿಮ್ಮ ಇದರಲ್ಲಿ ಬರೋದ್ರಿಂದ ನೀವು ಸ್ವಲ್ಪ ಜಾಗರಾಗಿ ನಿಮ್ಮ ಕೆಳಗೆ ಇರ್ತಕ್ಕಂಥ ಸಿಬ್ಬಂದಿಯವ್ರ ಕಡೆಯಿಂದ ಒಳ್ಳೆ ಕೆಲಸಗಳನ್ನು ಮಾಡಿಸಿದಾಗ ಇವತ್ತು ನಿಮಗೂ ಕೂಡ ಹೆಸರು ಬರ್ತದೆ ಮತ್ತು ಗ್ರಾಮ ಸ್ವಚ್ಛ ಇದ್ದಾಗ ಅಲ್ಲಿಯ ಪಂಚಾಯತಿ ಕೂಡ ಒಳ್ಳೆ ಹೆಸರು ಬರ್ತಕ್ಕಂಥ ಸಾಧ್ಯ. ಯಾಕಂದ್ರೆ ಪಂಚಾಯತಿ, ಗ್ರಾಮ ಪಂಚಾಯತಿ ಉದ್ದೇಶ ಏನಿದೆ ಆ ಉದ್ದೇಶಕ್ಕೆ ಸರಿ ಆಗ್ತಕ್ಕಂಥ ಸರ್ಕಾರ ಸಾಕಷ್ಟು ವಿವಿಧ ಯೋಜನೆಗಳ ದುಡ್ಡು ಕೊಟ್ಟರು ಕೂಡ ನಾವು ಅವಶ್ಯಕತೆ ಇರ್ತಕ್ಕಂಥ, ಯಾಕಂದ್ರೆ ಸುಮಾರು 4-5 ವರ್ಷದಿಂದ ನಾವು ಗ್ರಾಮ ಪಂಚಾಯತಿ ಆಕ್ಷನ್ ಪ್ಲಾನ್ ಇವತ್ತು ಮಂಜೂರು ಮಾಡಬೇಕಾದ್ರೆ ಕನಿಷ್ಠ ಶಾಲಾ ಕಂಪೌಂಡ್ ಇರ್ಬೋದು, ಶಾಲೆಯಲ್ಲಿ ಶೌಚಾಲಯ ಇರ್ಬೋದು, ಶಾಲೆಯಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಇರ್ಬೋದು, ಅಂಗನವಾಡಿ ಈಗಾಗಲೇ ನಿಮ್ಮ ಗ್ರಾಮ ಪಂಚಾಯತ್ ಈಗಾಗಲೇ ಸುಮಾರು 7 ಗ್ರಾಮ ಪಂಚಾಯತಿಯ ಕಟ್ಟಡಗಳಿಗೆ ಇವತ್ತು ದುಡ್ಡು ಒದಗಿಸಕ್ಕಂತ ಕೆಲಸ ಮಾಡಿ. ಅತ್ತಿಗೂಡೂರು ಒಂದು, ಸಿರುವಾಳ ಒಂದು, ಓದ್ಪೇಟು, ಆಮೇಲೆ ಹೊಸಕೇರ, ನಾಗನಟ್ಗಿ, ಉಕ್ಕಿನಾಳ್ ಇಷ್ಟರ ಕಡೆ ಮತ್ತು ಆ ಕಡೆ ಮಾಲ್ಗತ್ತಿ. ಅದಲ್ಲದೆ ಕೂಡ ಇವತ್ತು ಅಂಗನವಾಡಿ ಕೇಂದ್ರ ಕೂಡ ಸಾಕಷ್ಟು ಅನುದಾನ ಕೊಟ್ಟಾಗ ಸುಮಾರು ನನ್ನ ಅನಿಸೋ ಮಟ್ಟಿಗೆ ಈ ವರ್ಷದಲ್ಲಿ ದೊಡ್ಡ ಕೆಲಸ ನೀವು ಬೋರ್ವೆಲ್, ಹೊಸ ಬೋರ್ವೆಲ್ ಹಾಕಂದ್ರೆ ನಾವು ಹಾಕೋದ್ರ ಬಗ್ಗೆ. ಆದ್ರೆ ಅಲ್ಲಿರ್ತಕ್ಕಂಥ ಲೈಟಿನ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.